ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದಿವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸಪರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ತನ್ನ ತಾಯಿ ಜನಮೇಜಯ ರಾಜನ ಅಜ್ಜಿ ಉತ್ತರೆಯ ಅರ್ಥಾತ್ ಅಭಿಮನ್ಯುವಿನ ತಾಯಿ ದ್ರೌಪದಿ ಅರ್ಥಾತ್ ಸುಭದ್ರೆ ದ್ರೌಪದಿ ಮುತ್ತಜ್ಜಿ ಆಗಬೇಕು ಜನಮೇಜಯ ರಾಜನಿಗೆ. ಆ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನನ್ನ ಹಿರಿಯಳಾದ ಮುತ್ತಜ್ಜಿಯಾದ ಪಾಂಡವರ ಧರ್ಮಪತ್ನಿಯಾದ ಸದ್ಗುಣದ ಗಣಿಯಾದ ಶೀಲ ಸಂಪನ್ನಳಾದ ದ್ರೌಪದಿಗೆ ಆದ ಈ ತರಹದ ಕಷ್ಟಗಳನ್ನು ನೋಡಿದಾಗ ಮನಸ್ಸು ತುಂಬ ಭಾರವಾಗತ್ತೆ, ಬಹಳ ಕಷ್ಟವಾಗತ್ತೆ. ಅಂತಹ ದ್ರೌಪದಿಗೆ ಪೀಡೆಯನ್ನು ಕೊಡುವ ಈ ಕೀಚಕ ಯಾರಿವ? ಎಲ್ಲಿಂದ ಬಂದ? ಇವನ ಇತಿಹಾಸವೇನು ಎಂದು ಕೇಳಿದಾಗ ವೈಶಂಪಾಯನರು ಸಂಕ್ಷೇಪದೊಳಗೆ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಬ್ರಾಹ್ಮಣ್ಯಾಂ ಕ್ಷತ್ರಿಯಾಜ್ಜಾತಃ ಸೂತೋ ಭವತಿ ಪಾರ್ಥಿವ. ಇವನು ಸೂತ ಜಾತಿಯಲ್ಲಿ ಹುಟ್ಟಿದವ. ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿ ಬಂದವರು ಸೂತರು ಎಂಬುದಾಗಿ ಹಿಂದಿನ ಕಾಲದಲ್ಲಿ ಪ್ರಸಿದ್ಧಿ. ಹಾಗಾಗಿ ಮಹಾಬಲಾಢ್ಯ ಸ್ವಯಂ ಬಾಣಾಸುರ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ. ದೊಡ್ಡ ದೊಡ್ಡ ದೇವತೆಗಳ ವರವಿದೆ.
ಇವನ ತಮ್ಮಂದರು ಪುತ್ರಾಸ್ತಸ್ಯ ಕುರುಶ್ರೇಷ್ಠ ಮಾಲವ್ಯಾಂ ಜಗ್ನಿರೇ ತದ. ಇವನ ತಮ್ಮಂದಿರು 106 ಜನರು, ಒಟ್ಟಾರೆ 107 ಜನರ ಒಂದು ದೊಡ್ಡದಾದ ಟೀಮ್. ಸೂತಾನಾಂ ಅಧಿಪೋ ರಾಜ ಕೇಕೆಯೋ ನಾಮ ವಿಶ್ರುತಃ ರಾಜಕನ್ಯಾ ಸಮುದ್ಭೂತಃ ಸಾರಥ್ಯ ಅನುಪಮೋ ಭವತ್. ಇವನ ತಂದೆ ಕೇಕೆಯ ದೇಶಕ್ಕೆ ತಾನು ರಾಜನಾಗ್ತಾನೆ. ಇವನು ಸುಧೇಷ್ಣೆಯ ಜೊತೆಗೆ ವಿರಾಟರಾಜನ ಪಟ್ಟಣಕ್ಕೆ ಬಂದು ಆ ವಿರಾಟರಾಜನ ಪಟ್ಟಣದಲ್ಲಿ ಏನಂತಾರೆ ಸೇನಾಧಿಪತ್ಯವನ್ನು ತನ್ನ ಬಲಾತ್ಕಾರದಿಂದ ತಾನು ಪಡೆದುಕೊಳ್ತಾನೆ. ಈ ಸುಧೇಷ್ಣೆಗೆ 2 ಮಕ್ಕಳು, ಒಬ್ಬ ಉತ್ತರ ಕುಮಾರ, ಇನ್ನೊಬ್ಬರು ಉತ್ತರೇ ಎಂಬುದಾಗಿ. ಈ ಸುಧೇಷ್ಣೆಯನ್ನು ವಿರಾಟರಾಜನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. 2 ಮಕ್ಕಳಾಗ್ತಾರೆ, ಉತ್ತರ ಹಾಗೂ ಉತ್ತರ. ಈ ಉತ್ತರ ಮತ್ತಿನ್ಯಾರಲ್ಲ, ಈ ಉತ್ತರೆಯ ಮಗನೇ ಪರೀಕ್ಷಿತನ ಮಗ ಜನಮೇಜಯ. ಅರ್ಥಾತ್ ಈ ಜನಮೇಜಯ ರಾಜ ಕೇಳ್ತಾ ಇರೋದು ಯಾರ್ದು ಅಂತಂದ್ರೆ ತನ್ನ ಅಜ್ಜಿಯ ಮನೆಯಲ್ಲಿ ನಡೆದ ಘಟನಾವಳಿಗಳನ್ನು ಕೇಳ್ತಾ ಇದ್ದಾನೆ. ತಾಂ ವಿರಾಟಸ್ಯ ಮತ್ಸ್ಯಸ್ಯ ಕೇಕೆಯ ಪ್ರದದೋ ಮುದ ಇತ್ಯಾದಿಯಾದ ಎಲ್ಲ ಹೇಳ್ತಾರೆ. ಈ 106 ಜನರು ಯಾರು ಅಂತ ಕೇಳಿದಾಗ, ಕಾಲೇಯ ನಾಮತೆ ದೈತ್ಯಾ ಪ್ರಾಯಶೋ ಭುವಿ ವಿಶ್ರುತಾ ಜಗ್ಗಿರೆ ಕೀಚಕ ರಾಜನ್ ಬಾಣೋ ಜ್ಯೇಷ್ಠಸ್ತಥಾಭವತ್. ಕಾಲಕೇಯರು ಎನ್ನುವಂತಹ ಪ್ರಸಿದ್ಧರಾದಂತಹ ಒಂದು ಗುಂಪು. ಆ ಕಾಲಕೇಯರೇ ಇಲ್ಲಿ 106 ಜನರಾಗಿ ಹುಟ್ಟಿ ಬಂದಿದ್ದಾರೆ. ಅವರಿಗೆ ಲೀಡರ್ ಆಗಿ, ನಿಯಾಮಕನಾಗಿ ಬಾಣಾಸುರ ಇಲ್ಲಿ ಎಂತಾರೆ ಕೀಚಕನಾಗಿ ಹುಟ್ಟಿ ಬಂದಿದ್ದಾನೆ. ಭಾರೀ ಪರಾಕ್ರಮಿ ಉಳ್ಳವ, 10,000 ಆನೆಗಳು ಬಲ ಈ ಕೀಚಕನಿಗೆ ಇತ್ತು. ಬಲಾಢ್ಯನಾದವನು ಕೀಚಕ, ಜಗತ್ತಿನೊಳಗೆ ಅಪ್ರತಿಮವಾದ ಬಲವುಳ್ಳವನು ಕೀಚಕ. ಹಾಗಾಗಿ ಕೀಚಕನ ಹೆಸರು ಎತ್ತಿದರೆ ಎಲ್ಲರೂ ನಡುಗಿ ಸಾಯ್ತಾ ಇರ್ತಾರೆ, ಧ್ವಸ್ತರಾಗಿ ಹೋಗ್ತಾ ಇರ್ತಾರೆ. ಹಾಗಾಗಿ ವಿರಾಟ ರಾಜ ಸೇಫೆಸ್ಟ್ ಆಗಿರ್ತಾನೆ. ಯಾಕೆ ಕೀಚಕನ ಬಲ ಇರುವವರೆಗೆ ಜಗತ್ತು ಹೆದರುತ್ತೆ. ಜಗತ್ತು ಯಾರೂ ದಾಳಿ ಮಾಡೋದಿಲ್ಲ ಅಂದಮೇಲೆ ವಿರಾಟ ರಾಜ ಅತ್ಯಂತ ಸೇಫ್. ಈ ಬಿಡೆ ಬಹಳ ಇತ್ತು. ಅಂದರೆ ಕೀಚಕನಿಂದ ನನ್ನ ರಾಜ್ಯ ಉಳಿದಿದೆ ಎನ್ನುವ ಅನಿವಾರ್ಯತೆ ವಿರಾಟರಾಜನಿಗಾಗಲಿ ಸುಧೇಷ್ಣೆಗಾಗಿ ತುಂಬ ಇತ್ತು. ಆದ್ದರಿಂದಾಗಿ ಬಹಳಷ್ಟು, ಒಂದು ತಮ್ಮನಾಗಬೇಕು, ಇನ್ನೊಂದು ಶಾಲಕ, ವಿರಾಟರಾಜನಿಗೆ ಹೆಂಡತಿಯ ತಮ್ಮ, ಸುಧೇಷ್ಣೆಗೆ ಸಾಕ್ಷಾತ್ ತಮ್ಮ. ಹಾಗಾಗಿ ತುಂಬ ಅಭಿಮಾನ, ಅಂತಃಕರಣವೂ ಜೊತೆಗೆ ಅವನ ದೌರ್ಜನ್ಯವೂ ಕೂಡಿಕೊಂಡಿತ್ತು, ಬಲಾಢ್ಯನೂ ಆಗಿದ್ದ. ಇಂತಹ ಕೀಚಕನಿಂದ ನಿನ್ನ ಮುತ್ತಜ್ಜಿಯಾದ ದ್ರೌಪದಿಗೆ ತುಂಬ ಪೀಡೆಯಾಯಿತು. ಆಗ ಜನಮೇಜಯ ರಾಜ ಮಧ್ಯೆ ಪ್ರಶ್ನೆಯನ್ನು ಮಾಡ್ತಾನೆ, ಅಲ್ಲ, ನನ್ನ ದ್ರೌಪದಿ ಅರ್ಥಾತ್ ನನ್ನ ಮುತ್ತಜ್ಜಿ ದ್ರೌಪದಿ ಮಹಾಪುಣ್ಯವಂತಳು, ಸದಾಚಾರ ಸಂಪನ್ನಳು, ಶಾಪಾನುಗ್ರಹ ಸಮರ್ಥಳು ಎಂಬುದಾಗಿ ನಾನು ಕೇಳಿದ್ದೇವೆ. ಹೀಗಿದ್ದಾಗ ಶಾಪವನ್ನು ಯಾಕೆ ಕೊಡಲಿಲ್ಲ? ದ್ರೌಪದಿ ನಶಾಪೈನಂ ಯಸ್ಮಾತ್ ಗದ್ಗದತ ಶೃಣು. ಕೇಳಿಲ್ಲ, ದ್ರೌಪದಿ ಯಾಕೆ ಶಾಪ ಕೊಟ್ಟಿಲ್ಲ ಎನ್ನುವುದನ್ನು ನಾನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಏನು ಅಂತಂದ್ರೆ, ರಕ್ಷಂತಿ ಹಿ ತಪಕ್ರೋಧ ದೃಶಯೋ ನ ಶಪಂತಿ ಚ. ಸಿಟ್ಟಿನಿಂದ ಶಾಪವನ್ನು ಕೊಡುವುದು ಏನಿದೆ, ಹಿರಿಯರು ಬಹಳ ಜಾಗೃತರಾಗಿ ಇರ್ತಾರೆ. ಎಲ್ಲಿ ಸಿಟ್ಟಿನಿಂದ, ಹತಾಶೆಯಿಂದ ಶಾಪ ಕೊಡುವುದಕ್ಕೆ ಉದ್ಯುಕ್ತರಾಗ್ತಾರೆ, ಶಾಪವನ್ನು ಕೊಡ್ತಾರಲ್ಲ, ಅವರು ಸಾಮಾನ್ಯವಾಗಿ ತಾವು ಸಂಪಾದನೆಯನ್ನು ಮಾಡಿರುವ ರಾಶಿ ರಾಶಿ ಪುಣ್ಯವನ್ನೆಲ್ಲ ಅವರು ಕಳೆದುಕೊಂಡು ಹೋಗಿಬಿಡ್ತಾರೆ. ಆದ್ದರಿಂದಾಗಿ ಮಹಾಜ್ಞಾನಿಗಳು, ವರ್ಚಸ್ವಿಗಳು, ಋಷಿಗಳು, ಮುನಿಗಳು ಇವರು ಸಿಟ್ಟಿನಿಂದ ಎಂದಿಗೂ ಶಾಪವನ್ನು ಕೊಡಲಾರರು, ಕ್ಷಮೆಯನ್ನೇ ಮಾಡ್ತಾರೆ. ತಪ್ಪು ಘಟಿಸಿದಾಗ ಶಾಪ ಕೊಡ್ತಾರೆ. ಇಲ್ಲಿ ಸ್ವಯಂ ತಮಗೆ ತಪ್ಪು ಆದಾಗ ಶಾಪ ಕೊಡಬೇಕಾಗಿತ್ತಲ್ಲ ಅಂತ ಕೇಳಿದಾಗ ಹೇಳ್ತಾರೆ, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸಾಹಿ ಭೀಮ ಮನೋವೇದ ಕ್ಷಮಾ ಧರ್ಮೋ ಮಹಾನ್ ಅಭೂತ್. ನೇರವಾಗಿ ನನಗೆ ಪೀಡೆಯಾದಾಗ ನಾನು ಕ್ಷಮೆ ಮಾಡುವುದೇನಿದೆ, ಇದು ಶ್ರೇಷ್ಠವಾಗಿರ್ತಕ್ಕಂತಹ ಧರ್ಮವಿದೆ. ನನಗಿಂತಲೂ ಹಿರಿಯರಿಗೆ ಪೀಡೆಯಾದಾಗ ನಾನು ಕ್ಷಮೆ ಮಾಡುವುದೇನಿದೆ, ನನ್ನ ಪಾಲಿಗೆ ಇದು ಅಧರ್ಮವಾಗತ್ತೆ. ಯಾಕೆ?
ನನ್ನ ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ, ನನ್ನ ಹಿರಿಯರಿಗೆ ಅವಮಾನವಾದಾಗ ನಾನು ಅದನ್ನು ಸಹನೆ ಮಾಡಿಕೊಂಡು ಕೂಡುವುದೇನಿದೆ, ಇದು ನನ್ನ ದೊಡ್ಡದಾದ ತಪ್ಪು ಆಗತ್ತೆ. ಅದು ಕ್ಷಮೆ ಆಗೋದಿಲ್ಲ, ಅದು ಕ್ಷಮೆಯಲ್ಲಿ ಬರುವುದಿಲ್ಲ. ಅದಕ್ಕಾಗಿಯೇ ಭೀಮಸೇನ ದೇವರಿಗೆ ಅವಮಾನವಾದಾಗ ಅರ್ಜುನ ಕ್ಷಮೆ ಮಾಡಿ ಕುಳಿತುಕೊಂಡಿದ್ದೇನಿದೆ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವೇನಲ್ಲ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ 21ನೇ ಅಧ್ಯಾಯದ ಆ ಜೂಜಾಟದ ಪ್ರಸಂಗದೊಳಗೆ ನಮಗೆ ವಿಸ್ತಾರವಾಗಿ ನಿರ್ಣಯವನ್ನು ಕೊಡ್ತಾರೆ. ಇನ್ನು ಭೀಮಸೇನ ದೇವರೇನು ಕ್ಷಮೆ ಮಾಡಿದರು, ತಮಗೆ ಆದ ದುಃಖ, ತಮಗೆ ಆದ ಅನ್ಯಾಯವನ್ನು ತಾವೇನು ಕ್ಷಮೆ ಮಾಡಿದರೋ ಅದು ಅವರ ಪಾಲಿಗೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಾಗಿತ್ತು. ಯಾಕೆ? ನನಗೆ ಆದ ಅವಮಾನದ ಕ್ಷಮೆಯನ್ನು ಮಾಡುವುದು ಏನಿದೆ, ಇದು ನನ್ನ ಪಾಲಿಗೆ ಶ್ರೇಷ್ಠವಾದ ಧರ್ಮ. ನನ್ನ ಗುರುಗಳಿಗೆ ಅವಮಾನವಾದಾಗ ನಾನು ಕ್ಷಮೆ ಮಾಡುವುದೇನಿದೆ, ನನ್ನ ಪಾಲಿಗೆ ದೊಡ್ಡದಾಗಿರ್ತಕ್ಕಂಥ ಅಧರ್ಮವಾಗತ್ತೆ. ಆದ್ದರಿಂದಾಗಿ ದ್ರೌಪದಿ ತನ್ನ ಪಾಲಿಗೆ ಆದ ಅವಮಾನವನ್ನು ತಾನು ಕ್ಷಮೆ ಮಾಡಿದಳೆ ಹೊರತು ಅದನ್ನು ಯಾವ ಕಾರಣಕ್ಕೂ ಕೂಡ ಶಾಪದೊಳಗೆ ಪರ್ಯವಸಾನ ಮಾಡಿ ಸಿಟ್ಟಿನಿಂದ ಘೋರವಾದ ಶಾಪವನ್ನು ಕೊಡುವುದಕ್ಕೆ ದ್ರೌಪದಿ ಅಂದೂ ತೊಡಗಲಿಲ್ಲ, ಇಂದೂ ತೊಡಗಲಿಲ್ಲ. ಇದು ದ್ರೌಪದಿಯ ಒಂದು ವಿರಾಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ. ಸಾಮಾನ್ಯವಾಗಿ ತನ್ನನ್ನು ತಾನು ದೊಡ್ಡವ ಎಂಬುದಾಗಿ ಅವಾಗ ಭಾವಿಸಿರ್ತಾನೆ. ಆಗ ಕಿರಿಯರು ಯಾರು ಅವರ ಮಾತು ಕೇಳೋದಿಲ್ಲ. ನಿಜವಾಗಿಯೂ ವ್ಯಕ್ತಿತ್ವದಲ್ಲಿ ಹಿರಿಯನಾಗಿದ್ದರೆ, ದೊಡ್ಡವರಾಗಿದ್ದರೆ ಎಲ್ಲರೂ ಮಾತು ಕೇಳ್ತಾರೆ. ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳದೇನೆ ತಮ್ಮನ್ನು ತಾವು ಬಹಳ ಹಿರಿಯರು ಎಂಬುದಾಗಿ ಯಾರು ತಿಳಿದಿರ್ತಾರೆ, ಅವರ ಮಾತುಗಳನ್ನು ಯಾರೂ ಕೇಳದೆ ಇರುವ ಪ್ರಸಂಗಗಳು ಮೇಲಿಂದ ಒದಗಿ ಬರ್ತದೆ. ಆ ಪ್ರಸಂಗದೊಳಗೆ ಸಿಟ್ಟಾಗಿ, ಹತಾಶರಾಗಿ, ತಮಗೇನೋ ಅವಮಾನವಾಗಿದೆ ಎನ್ನುವ ಕಾರಣಕ್ಕಾಗಿ ಘೋರವಾದ ಶಾಪಗಳನ್ನು ಕೊಡುವುದಕ್ಕೆ ಉದ್ಯುಕ್ತರಾಗ್ತಾರೆ. ಅದನ್ನು ನಾವು ಅನೇಕ ಕಾಣುತ್ತೇವೆ. ಆದರೆ ಆ ರೀತಿಯಾಗಿ ಶಾಪವನ್ನು ಕೊಡುವುದು ಏನಿದೆ ಬಹಳ ಉಚಿತವಾದದ್ದಲ್ಲ, ಇದು ಋಷಿಗಳ ಧರ್ಮವಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಯಾಕೆ? ಕ್ಷಮಾಧರ್ಮ, ಕ್ಷಮಾದಾನಂ, ಕ್ಷಮಾ ಯಜ್ಞ, ಕ್ಷಮಾ ತಪಃ. ಮೊನ್ನೆ ಬಂತು, ಕ್ಷಮೆಯಲ್ಲೇನೆ ಯಜ್ಞ, ದಾನ, ತಪ, ಕರ್ಮ, ಧ್ಯಾನ, ಆಸನ, ಮೌನ, ಸತ್ಯ ಎಲ್ಲವೂ ಅಡಗಿಕೊಂಡಿದೆ. ಆದ್ದರಿಂದಾಗಿ ದ್ರೌಪದಿಯನ್ನು ಕ್ಷಮೆ ಮಾಡಿದಳು, ಇದು ಬಹಳ ಶ್ರೇಷ್ಠವಾದದ್ದು. ಅಲ್ಲ, ಕ್ಷಮೆ ಮಾಡ್ತಾ ಹೋದರೆ ಅವನಿಗೆ ಶಿಕ್ಷೆ ಆಗುವುದು ಯಾವಾಗ? ಕೀಚಕನಿಗೆ. ದ್ರೌಪದಿಗೆ ಗೊತ್ತಿತ್ತು. ಸಾಹಿ ಭೀಮ ಮನೋವೇದ, ಭೀಮಸೇನ ದೇವರ ಮನಸ್ಸನ್ನು ಚೆನ್ನಾಗಿ ಅರಿತವಳಾಗಿದ್ದಳು ದ್ರೌಪದಿ. ಈ ನನಗೆ ಆದ ಅವಮಾನವನ್ನು ಈ ಭೀಮಸೇನ ಯಾವ ಕಾರಣಕ್ಕಾಗಿಯೂ ಸಹನೆ ಮಾಡೋದಿಲ್ಲ. ಇವನು ಕುಟ್ಟಿ ಹಾಕ್ತಾನೆ, ಇವನು ಸಂಹಾರವನ್ನು ಮಾಡಿ ಹಾಕ್ತಾನೆ, ನನಗೆ ಆದ ಅವಮಾನಕ್ಕೆ ನ್ಯಾಯ ಸಿಕ್ಕು ಬರುತ್ತದೆ, ಇದು ಅವಳಿಗೆ ನಿಶ್ಚಿತವಿತ್ತು. ಆದ್ದರಿಂದಾಗಿ ತಾನು ಕ್ಷಮೆ ಮಾಡಿ ತನ್ನ ಧರ್ಮವನ್ನು ಉಳಿಸಿಕೊಂಡಳು. ಭೀಮನ ಮುಖಾಂತರ ಶಿಕ್ಷೆಯನ್ನು ಕೊಡಿಸುವ ಮುಖಾಂತರ ತನಗೆ ಆದ ಅನ್ಯಾಯಕ್ಕೆ ನ್ಯಾಯವನ್ನು ತಾನು ಪಡೆದುಕೊಳ್ತಾಳೆ. ಇದು ದ್ರೌಪದಿಯ ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರ ಎಂಬುದಾಗಿ ನಾವು ಭಾವಿಸಬಹುದು. ಇಷ್ಟಾದಾಗ ಜನಮೇಜಯ ರಾಜ ಮಧ್ಯೆ ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ಇಂಥ ಕೀಚಕನಿಂದ ನಮ್ಮ ದ್ರೌಪದಿಗೆ ಪೀಡೆ ಆಯ್ತಲ್ಲ, ಪೀಡೆ ಆದ್ಮೇಲೆ ದ್ರೌಪದಿ ಏನ್ ಮಾಡಿದ್ಲು ಅಂತ ಕೇಳಿದಾಗ, ಕೃತ್ವಾ ಶೌಚಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ಮಹಾಭಾರತ. ಯಥಾನ್ಯಾಯಂ, ಅಬದ್ಧನಾದ ವ್ಯಕ್ತಿಗಳ ಸಂಸ್ಪರ್ಕ ನಮಗೆ ಆದಾಗ ನಾವು ಶೌಚವನ್ನು ಆಚರಣೆಯನ್ನು ಮಾಡೋದು ಇದು ಅತ್ಯಂತ ಹಿಂದಿನಿಂದಲೂ ಬಂದ ಯೋಗ್ಯವಾದ ಸಂಪ್ರದಾಯವಾಗಿದೆ. ಅಂಥದ್ರೊಳಗೆ ದುಷ್ಟನಾಗಿರ್ತಕ್ಕಂಥ ಕೀಚನ ಸಂಪರ್ಕವಾದಾಗ ಶೌಚ ಮಾಡಿಕೊಳ್ಳದೇ ಇದ್ದರೆ ಹೇಗೆ? ಗಾತ್ರಾಣಿ ವಾಸಸಿ ಚೈವ ಪ್ರಕ್ಷಾಲ್ಯ ಸಲಿಲೇನ ಸ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಗಾತ್ರಾಣಿ, ಶರೀರವನ್ನು ತೊಳೆದುಕೊಂಡಳು, ಸ್ನಾನ ಮಾಡಿದಳು, ಬಟ್ಟೆಯನ್ನು ತೊಯಿಸಿ ಹಾಕಿದಳು, ಪ್ರಕ್ಷಾಲ್ಯ, ಕೈಕಾಲುಗಳನ್ನು ತೊಳೆದುಕೊಂಡು, ಎದರಿಂದ? ಸಲಿಲೇನ, ನೀರಿನಿಂದಲೇನೆ. ಶೌಚಾಚಾರದ ಬಗ್ಗೆ ತುಂಬ ಹೇಳಬೇಕು ಮಹಾಭಾರತದಲ್ಲಿ. ಕಾಲಕಾಲಕ್ಕೆ ಬಂದಾಗೆಲ್ಲ ನಾವು ತಿಳಿದುಕೊಳ್ಳೋಣ. ಅನೇಕ ಅಶೌಚಗಳನ್ನು ಇವತ್ತು ಗಾಳಿಗೆ ತೂರಿ ಬಿಡ್ತಾರೆ. ಹೊರಗಿನಿಂದ ಬಂದ ಮೇಲೆ ಕೈ ಕಾಲು ತೊಳೆದುಕೊಳ್ಳುವುದಿಲ್ಲ. ಕಂಡವರ ಸಂಪರ್ಕಗಳು ಆದಾಗ ಶುದ್ಧರಾಗುವುದಿಲ್ಲ. ಮಲಮೂತ್ರಗಳ ವಿಸರ್ಜನೆ ಮಾಡಿದ ಮೇಲೆ ಕೈಕಾಲುಗಳನ್ನು ತೊಳೆದುಕೊಳ್ಳುವುದು ಇವತ್ತು ಬಿಟ್ಟು ಹೋಗಿಬಿಟ್ಟಿದೆ. ಈ ಎಲ್ಲ ಅಶೌಚಗಳು ಕೂಡ ಮೈಲಿಗೆ, ದೊಡ್ಡದಾದ ಅಶೌಚಗಳು ಎದುರಾದಾಗಲೂ ಮೈ ಮೇಲೆ ಎಚ್ಚರ ಇರುವುದಿಲ್ಲ. ಹೀಗೆ ಈ ಎಲ್ಲ ತರಹದ ಅಶೌಚಗಳೂ ಕೂಡ
ನಮಗಾಗುವ ಮಂಗಳಗಳನ್ನು ತಡೆದು ನಿಲ್ಲಿಸುತ್ತೆ. ಆ ಮಂಗಳಗಳು ಆಗದಿರುವ ಹಾಗೆ, ನನ್ನ ಹತ್ತಿರದಲ್ಲಿ ಬಾರದಿರುವ ಹಾಗೆ ನೋಡಿಕೊಳ್ಳುತ್ತೆ. ಆದ್ದರಿಂದಾಗಿ ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯವಿದೆ ಅಷ್ಟು ಶುಚಿಯಾಗಿ ಶುದ್ಧನಾಗಿ ಇರುವುದಕ್ಕೆ ಪ್ರಯತ್ನ ಪಡಬೇಕು. ದ್ರೌಪದಿಯಂತಹ ದ್ರೌಪದಿ ತಾನು ಶೌಚವನ್ನು ಮಾಡಿಕೊಳ್ತಾಳೆ, ಸ್ನಾನಾದಿಗಳನ್ನು ಮಾಡಿ ಶುದ್ಧಳಾಗ್ತಾಳೆ ಅಂತಂದರೆ ಇನ್ನು ನಾವೇನು ಮಾಡಬೇಕು ಎನ್ನುವುದನ್ನು ವಿಚಾರ ನಮಗೆ ಬಿಟ್ಟಿದ್ದು ಎಂಬುದಾಗಿ ತಿಳಿದುಕೊಳ್ತಾ, ಕಿಂ ಕರೋಮಿ ಕೊಗಚ್ಛಾಮಿ ಕಥಂ ಕಾರ್ಯಂ ಭವೇನ್ನಮ. ರಾತ್ರಿ ತನ್ನ ಕೋಣೆಗೆ ಹೋಗ್ತಾಳೆ. ಏನು ಮಾಡಬೇಕು ಅಂತ ವಿಚಾರ ನಡೀತಾ ಇದೆ. ಇಷ್ಟು ಎಲ್ಲಿ ಹೋಗಲಿ, ಯಾರಿಗೆ ಶರಣು ಹೋಗಲಿ? ಭೀಮಾರ್ಜುನರ ಮುಂದೆ ಎದುರಿಗೆ ದಡದಡಿತವಾಗಿ ಹೋಗಿಬಿಟ್ರೆ ಈ ಭೀಮಾರ್ಜುನರ ಜೊತೆಗೆ ಏನು ಸಂಪರ್ಕವಿದೆ? ಹಾಗಾದರೆ ಇವಳು ಯಾರು, ಏನು ಎಂತು ನೂರಾರು ಪ್ರಶ್ನೆಗಳು ಹುಟ್ಟಿಕೊಳ್ಳಿಕ್ಕೆ ಪ್ರಾರಂಭವಾಗತ್ತೆ ಅಂತ ಹೇಳಿ ಗೊಂದಲ. ಭೀಮನ ಬಗ್ಗೆ ಗೊತ್ತಾಗಬಾರ್ದು, ಅರ್ಜುನನ ಬಗ್ಗೆ ಜಗತ್ತಿನಲ್ಲಿ ಗೊತ್ತಾಗಬಾರ್ದು, ತಾನು ಭೀಮಾರ್ಜುನರ ಸಂಪರ್ಕದೊಳಗೆ ಹೋಗಿದ್ದೇನೆ ಎನ್ನುವುದು ಜಗತ್ತಿಗೆ ಗೊತ್ತಾಗಬಾರ್ದು. ಭೀಮಾರ್ಜುನರ ಹತ್ರ ಹೋಗಿದ ಅಂದಮೇಲೆ ಕೀಚ ಕೇಳ್ತಾನೆ, ನನ್ನ ಹತ್ರ ಯಾಕೆ ಬರಬಾರ್ದು ಎಂಬುದಾಗಿ ಕೇಳ್ತಾನೆ. ಯಾಕೆ ಭೀಮ ಯಾರು, ಅರ್ಜುನ ಯಾರು, ಬಲಲ ಯಾರು ಅಂತಾರೆ, ಅರ್ಜುನ ಯಾರು, ಇವು ಯಾರಿಗೂ ಗೊತ್ತಿಲ್ಲ. ಯಾಕೆ? ಗುಪ್ತವಾಗಿ ಇದ್ದಾರೆ. ಹಾಗಾಗಿ ಒಬ್ಬರಿಗೊಬ್ಬರಿಗೂ ಪರಿಚಯವಿದೆ, ನಂಟಿದೆ, ಗಂಡ ಹೆಂಡತಿಯರಾಗಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ಆದ್ದರಿಂದ ಇವರು ಪರಸ್ಪರವಾಗಿ ಸಂಪರ್ಕದಲ್ಲಿ ಬಂದರು ಅಂತಾದರೆ ಜಗತ್ತಿಗೆ 100 ಮೆಸೇಜ್ಗಳು ಹೋಗುತ್ತೆ. ಹಾಗಾದರೆ ನಾವು ಜಗತ್ತಿಗೆ ಹೋಗಿದ್ದು ಗೊತ್ತಾಗಬಾರ್ದು, ನಮ್ಮ ಗೌಪ್ಯತೆಯನ್ನು ಉಳಿಯಬೇಕು, ಇದರ ಜೊತೆಗೆ ನನ್ನ ಕಾರ್ಯ ಆಗಬೇಕು. ಹಾಗಾದರೆ ನಾನು ಏನು ಮಾಡಬೇಕು ಅಂತ ತುಂಬ ವಿಚಾರವನ್ನು ಮಾಡಿ ಸಾವೈ ಮಹಾನ ಸಂಪ್ರಾಪ್ಯ ಭೀಮಸೇನಂ ಶುಚಿಸ್ಮೃತ. ಭೀಮಸೇನ ದೇವರ ಹತ್ರ ಹೋಗ್ತಾಳೆ ದ್ರೌಪದಿ. ರಾತ್ರಿ 11:30-12 ಗಂಟೆಗೆ ಸಾವಕಾಶವಾಗಿ ಮೆತ್ತನೆ ಹೋಗ್ತಾಳೆ. ಹೇಗೆ ಹೋದ್ಲು ಗಂಡನ ಹತ್ತಿರ ಅಂದ್ರೆ ಅಳ್ತಾ ಹೋಗಲಿಲ್ಲ, ಶುಚಿಸ್ಮಿತ, ನಗ್ತಾ ಹೋದ್ಲು. ಟೆನ್ಷನ್ ಆಗಬಾರ್ದು ಅವರಿಗೆ. ನಾವು ಹೇಳುವ ಸಂದೇಶ, ನಾವು ಕೊಡುವ ವಿಚಾರ ಇದು ದುಃಖದ್ದೇ ವಿಚಾರವಾಗಿದೆ, ಇದರಲ್ಲಿ 2 ಮಾತಿಲ್ಲ. ಆದರೆ ಅವರು ನಮ್ಮನ್ನು ನೋಡ್ತಾ ಇರುವಾಗಲೇ ಸಂತೋಷ ಪಡಬೇಕು. ಆದ್ದರಿಂದ ಶುಚಿಸ್ಮಿತ, ತಾನು ನಗುತ್ತಾ ತಾನು ಹೋಗ್ತಾನೆ. ಇತ್ಯೇವಂ ಚಿಂತಯಿತ್ವಾ ಸಾ ಭೀಮಂ ತಂ ಮನಸಾಗತಂ ಅನ್ಯಕರ್ತ ವಿನಾ ಭೀಮ ನಮೇದ್ಯ ಮನಸೆಪ್ಸಿತಂ. ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿರುವುದು ಕೀಚಕನ ಸಂಹಾರ. ಇದು ಭೀಮಸೇನ ಬಿಟ್ಟರೆ ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಭೀಮ ಬೇಡ, ಅರ್ಜುನ ಬೇಡ, ನಕುಲ ಸಹದೇವರು ಬೇಡ, ನೇರವಾಗಿ ಕೀಚಕನ ಹತ್ರ ಭೀಮನ ಹತ್ರ ಹೋಗೋದು ಇದು ಅತ್ಯಂತ ಯೋಗ್ಯವಾಗಿದೆ ಎಂದು ಭಾವಿಸಿ ಭೀಮಸೇನ ದೇವರ ಹತ್ರ ಹೋಗ್ತಾಳೆ. ಪರಿಸ್ಪೃಶ್ಯ ಜಪಾಣಿಭ್ಯ, ಭೀಮನ ಗಟ್ಟಿಯಾಗಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದ. ಜೋರಾಗಿ ಗಡದ್ದಾಗಿ ನಿದ್ದೆ ಹತ್ತಿಬಿಟ್ಟಿದ್ದೆ. ರಾತ್ರಿ 11 ಗಂಟೆ ಹೋಗಿ ಒಳ್ಳಗಾಡಿಸಿ ಎಬ್ಬಿಸ್ತಾಳೆ. ಭೀಮಣ್ಣ ಹೇಳಿ, ಶ್ರೀರಿಮಾನ್ಯ ಮಹೋತ್ಸಾಹಂ ಸುತ್ತಂ ವಿಷ್ಣು ನಿವಾರಣವೇ. ವಿಷ್ಣುವನ್ನು ಲಕ್ಷ್ಮೀದೇವಿ ಹೇಗೆ ಎಬ್ಬಿಸಬೇಕಲ್ಲ, ಹಾಗೆ ಭೀಮಸೇನ ದೇವರನ್ನು ದ್ರೌಪದಿ ತಾನು ಎಬ್ಬಿಸ್ತಾಳೆ. ಎಬ್ಬಿಸಿ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾಳೆ. ಉತ್ತಿಷ್ಠೋತ್ತಿಷ್ಠ ಕಿಂಶೇಷ ಭೀಮಸೇನ ಮೃತೋ ಯಥ ನ ಮೃತ ಸಹಿ ಪಾಪೀಯಾನ್ ಭಾರ್ಯಾಂ ಆಲಂಬ್ಯ ಜೀವತಿ. ಅಲ್ಲೋ, ಸತ್ತವರ ಹಾಗೆ ಮಲಗಿಕೊಂಡಿದ್ದೀಯಲ್ಲೋ ಭೀಮಣ್ಣ. ನಿನ್ನ ಹೆಂಡತಿಗೆ ಪೀಡೆ ಕೊಟ್ಟವರನ್ನು ಸಾಯಿಸಿ ಮಲಗಬೇಕಾ? ಅವನನ್ನು ಸುಖವಾಗಿ ಇರುವುದಕ್ಕಾಗಿ ಬಿಟ್ಟು ಮಲಗಬೇಕಾ? ನಿನ್ನವರಿಗೆ ಪೀಡೆಯಾದಾಗ ಪೀಡೆಯನ್ನು ಕೊಟ್ಟವರನ್ನು ಸುಖವಾಗಿ ಇರುವುದಕ್ಕೆ ಬಿಟ್ಟು ನೀನು ಮಲಗಿದಿ ಅಂತಾದರೆ ನೀನು ಸತ್ತವರ ಹಾಗೆ ಅಲ್ವಾ? ಅವರನ್ನು ಸಂಹಾರವನ್ನು ಮಾಡಿ ನೀನು ಮಲಗಿದ್ದರೆ ಆಗ ವೈಭವದ ವಿಶ್ರಾಂತಿ ಎಂಬುದಾಗಿ ನಾನು ಹೇಳಬಹುದಾಗಿತ್ತು, ಭಾವಿಸಬಹುದಾಗಿತ್ತಲ್ಲ ಅಂತ ಹೇಳಿ ಎಬ್ಬಿಸ್ತಾಳೆ. ಎಬ್ಬಿಸಿದಾಗ ಭೀಮಸೇನ ದೇವರು ಕೇಳ್ತಾರೆ, ಕೇನಾರ್ಥೇನ ಚ ಸಂಪ್ರಾಪ್ತ ತ್ವರಿತೇವ ಮಮಾಂತಿಕಂ ಅತೇ ಪ್ರಕೃತಿ ಮನ್ಮರ್ನಃ ಕೃಶಾ ತ್ವಾಂ ಅಭಿಲಕ್ಷಸೆ. ಅಲ್ಲೇ ಯಾಕೆ ಮುಖವೆಲ್ಲ ಬಾಡಿ ಹೋಗಿಬಿಟ್ಟಿದೆ? ಯಾಕೆ ಇಲ್ಲಿಗೆ ಬಂದಿದ್ದು? ಏನಾಗಿದೆ? ಏನಾದರೂ ಕಷ್ಟವಾಯ್ತಾ? ಏನಾದರೂ ದುಃಖವಾಯ್ತೆ ನಿನಗೆ? ಆಪತ್ತು ಬಂದಾಗ ನಾನು ಇದ್ದೇನೆ, ಹೇಳು, ಬೇಗ ಬೇಗ ಹೇಳು, ಇಲ್ಲಿಂದ ಹೊರಟು ಹೋಗು, ಯಾರಿಗೂ ಗೊತ್ತಾಗಬಾರ್ದಲ್ಲ ಅಂತ ಸಾಮಾನ್ಯ ಜನರು ಮಾತನಾಡುವ ಹಾಗೆ ಭೀಮಸೇನ ಮಾತನಾಡಿ. ಆಗ ದ್ರೌಪದಿ ಹೇಳ್ತಾಳೆ, ಅಶೋಚ್ಯತ ಕುತಸ್ತಸ್ಯ ಯಸ್ಯಾ ಭರ್ತ ಯುಧಿಷ್ಠಿರಃ ಜಾನನ್ ಸರ್ವಾಣಿ ದುಃಖಾನಿ ಕಿಮ್ಮಾಂ ಭೀಮಂ ಅನುಪೃಚ್ಛಸಿ. ಅಲ್ಲೋ ಭೀಮಣ್ಣ, ಏನು ನನಗೆ ಏನು ದುಃಖ ಆಗಿದೆ ಅಂತ ಕೇಳ್ತೀಯ? ಧರ್ಮರಾಜನಂಥವನನ್ನು ಮದುವೆಯಾದ ಮೇಲೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಉಂಟೇನು? ಭೀಮಸೇನ ದೇವರನ್ನು ರೊಚ್ಚಿಗೆ ಎಬ್ಬಿಸಬೇಕಾಗಿದೆ. ಹಾಗಾಗಿ ಧರ್ಮರಾಜನನ್ನು
ಒತ್ತಿ ತಾನು ಹೇಳ್ತಾ ಇದ್ದಾನೆ. ಎನ್ನಾಂ ದಾಸಿ ಪ್ರವಾದೇನ ಪ್ರಾತಿಕಾಮಿ ತದಾನಯತ. ಯಾವ ಧರ್ಮರಾಜನ ಕಾರಣದಿಂದಾಗಿ ಏನೇ ಜೂಜಾಟವಾಯಿತು, ಆ ಜೂಜಾಟದೊಳಗೆ ನನ್ನನ್ನು ದಾಸಿ ಎಂಬುದಾಗಿ ಆ ಪ್ರಾತಿಕಾಮಿ ಎಳೆದುಕೊಂಡು ಬರ್ತಾನೆ, ದುಶ್ಯಾಸನ ಕೂದಲು ಹಿಡಿದು ಎಳೆದುಕೊಂಡು ಬರ್ತಾನೆ. ಇದಕ್ಕಿಂತಲೂ ದುಃಖ ಇನ್ನೇನಿದೆ ನಿನಗೆ ಗೊತ್ತಿಲ್ಲವಾ? ದ್ರುಪದರಾಜನ ಮಗಳು ನಾನು, ದೃಷ್ಟದ್ಯುಮ್ನನ ತಂಗಿಯಾಗಿದ್ದೇನೆ, ಪಂಚ ಪಾಂಡವರ ಮಡದಿಯಾಗಿದ್ದೇನೆ ನಾನು, ಕುಂತಿ ಮತ್ತು ಪಾಂಡುರಾಜನ ಸೊಸೆಯಾಗಿದ್ದೇನೆ ನಾನು. ಇಂತಹ ನನಗೆ ಎಷ್ಟು ದುಃಖಗಳು. ಆ ಜಟಾಸುರ ಬಂದ, ಅವನಿಂದ ದುಃಖ. ಸೈಂಧವ ಬಂದ, ಅವನಿಂದ ದುಃಖ. ಈಗ ಕೀಚಕ ನೋಡಿದ್ರೆ ಕಾಲಿನಿಂದ ಒದ್ದು ಹೋಗ್ತಾನೆ, ತುಂಬಾ ಪೀಡೆ ಕೊಡ್ತಾನೆ, ಅವನಿಂದ ದುಃಖ. ಎಷ್ಟು ದುಃಖ ಹೇಳಿ ನಾನು, ಎಷ್ಟಂತ ದುಃಖ ಹೇಳಿ? ಯಾವುದು ನಿನಗೆ ಗೊತ್ತಿಲ್ವಾ? ಈ ಯಾವ ದುಃಖಗಳು ನಿನಗೆ ಪರಿಚಯ ಇಲ್ವಾ? ಶರಣಂ ಭವಕೌಂತೆಯ ಮಾಸ್ಮಗಚ್ಚೆ ಯುಧಿಷ್ಠಿರಂ ನಿರೋದ್ಯೋಗಂ ನಿರಾಮರ್ಷಂ ನಿರ್ವೀರ್ಯಮರಿಂದಮಂ ಶಪಿತೋಸಿ ಮಮ ಪ್ರಾಣೈಃ ಸುಕೃತೇನ ಅರ್ಜುನಸ್ಯ ಚ ಯುಧಿಷ್ಠಿರಸ್ಯ ಚ ಪಾದಾಭ್ಯಾಂ ಯಮಯೋರ್ ಜೀವಿತೇನ ಚ. ನನ್ನ ಜೀವನದೊಳಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರ ಕಾಲುಗಳನ್ನು ಮಾತ್ರ ಮುಟ್ಟಿದ್ದು ಅಲ್ವ? ತಮಗೆ ಗೊತ್ತಿಲ್ವಾ? ಅಂಥದ್ದು ನನ್ನನ್ನು ಪರಿಶುದ್ಧಳಾದ ನನ್ನನ್ನು ಕಾಲಿನಿಂದ ಒದಿತಾನೆ ಅಂತಂದ್ರೆ ಇದಕ್ಕೂ ದುಃಖ ಇನ್ಯಾವುದಿದೆ? ಇದಕ್ಕಿಂತ ದುಃಖ ಇನ್ಯಾವುದಿದೆ? ಹಗಲು ರಾತ್ರಿಯೊಳಗೆ ಧರ್ಮರಾಜ 10,000 ನಿಷ್ಕಗಳನ್ನು ತಾನು ದಾನವಾಗಿ ಕೊಡ್ತಾನೆ. ಅಂತಹ ಧರ್ಮರಾಜ ವನದಲ್ಲಿದ್ದಾನೆ. ಅದನ್ನು ನೋಡಿದಾಗ ನನಗೆ ದುಃಖವಾಗುವುದಿಲ್ವಾ? ರುಕ್ಮಂ ಹಿರಣ್ಯಂ ವಾಸಾಂಸಿ ಯಾನಂ ಯುಗ್ಮಜಾಯಪಿಕಂ ಅಶ್ವತರ ಸಂಗಾಶ್ಚ ನಜಾತು ಕ್ಷಯಮಾವೃಜೇತ್. ಬಂಗಾರ, ಬೆಳ್ಳಿ, ಬಟ್ಟೆ ಎಲ್ಲವನ್ನು ದಾನ ಕೊಡುವ ಧರ್ಮರಾಜ ಎಲ್ಲವನ್ನು ಕಳೆದುಕೊಂಡವನಾಗಿ ಇವತ್ತು ಇಲ್ಲಿ ಬಂದು ಸಭಾಸ್ಥಾರನಾಗಿ ಕುಳಿತುಕೊಂಡಿದ್ದಾನೆ. ಅವನನ್ನು ನೋಡಿದಾಗ ನನಗೆ ದುಃಖವಾಗುವುದಿಲ್ಲವಾ? ಶತಂ ದಾಶಿ ಸಹಸ್ರಾಣಂ 10,000 100,000 ಅರ್ಥಾತ್ 1,00,000 ಜನ ದಾಸಿಯರು ಅಡಿಗೆ ಮನೆಯೊಳಗೆ ಪಾತ್ರೆಗಳನ್ನು ಹಿಡಿದುಕೊಂಡು ಕೈ ಕಟ್ಟಿಕೊಂಡು ನಿಂತಿರ್ತಾರೆ. ಆಮೇಲೆ 1,00,000 ಜನ ಅಡಿಗೆ ಮಾಡುವುದಕ್ಕಾಗಿ ದಾಸಿಯರು ಇದ್ದಾರೆ ಅಂತಂದ್ರೆ ಆ ಧರ್ಮರಾಜನ ಮನೆಯಲ್ಲಿ ಎಷ್ಟು ಜನರ ಊಟವಾಗ್ತಿತ್ತು ಗೊತ್ತಾ? ಅಂತ ವೈಭವದ ಧರ್ಮರಾಜ ಇವತ್ತು ಒಂದು ತುತ್ತಿನ ಅನ್ನಕ್ಕಾಗಿ ಕಾಯ್ತಾ ಇದ್ದಾನೆ ಅಂದಮೇಲೆ ಅವನನ್ನು ನೋಡಿದಾಗ ನನಗೆ ದುಃಖವಾಗುವುದಿಲ್ವಾ? ಮೊದಲಿಗೆ ಒಂದು ಮಾತು ಹೇಳಿದ್ಲು, ಧರ್ಮರಾಜನಿಂದಲೇನೆ ನನಗೆ ದುಃಖವಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಇಂಥ ಧರ್ಮರಾಜನಿಗೆ ಈ ಪರಿಸ್ಥಿತಿ ಬಂದಿದೆ ಅಂದಮೇಲೆ ಅದು ನನಗೆ ಇನ್ನೆಷ್ಟು ದುಃಖವನ್ನು ತಂದು ಕೊಡುತ್ತೆ ಅನ್ನೋದನ್ನು ಊಹೆ ಮಾಡಿದ್ದೀಯಾ ಭೀಮಣ್ಣ? ಊಹೆ ಮಾಡಿದ್ದೀಯಾ? 1,000 ಜನ ವಾಲಕಿಲ್ಯರು ಅವರ ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಪ್ರತಿನಿತ್ಯವೂ. ಉದವಾಸಿನಾಂ ಇನ್ನು 1,000 ಜನ ನೀರು ಕುಡಿದು ಜೀವನವನ್ನು ಮಾಡುವವರು ಧರ್ಮರಾಜನ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಅಶ್ಮಕುಟ್ಟಾನಂ ಕಲ್ಲಿನಂತೆ ಗಟ್ಟಿಯಾಗಿರುವ 1,000 ಜನ ಧರ್ಮರಾಜನ ಮನೆಯಲ್ಲಿ ಇದ್ರು. ವಾಯುಭೋಜಿನಂ ಕೇವಲ ಶ್ವಾಸೋಚ್ಛ್ವಾಸವನ್ನು ಮಾತ್ರ ಉಪಯೋಗಿಸುವಂತಹ ಜನರು ಧರ್ಮರಾಜನ ಮನೆಯಲ್ಲಿ ಇದ್ದರು. 1,000 ಜನ ಮುನಿಪುತ್ನಿಯರು, 1,000 ಜನ ಬ್ರಹ್ಮಚಾರಿಯರುಗಳು, 1,000 ಜನ ಮೌನಶೀಲರು, 1,000 ಜನ ಗ್ರಾಮೇದಿಗಳು, ಹಂಸರು, ಪರಮಹಂಸರು, ಯೋಗಿಗಳು, ದ್ವಿಜಾತಿಗಳು, ಕುಟೀರಕರು, ಪರಿವ್ರಾಜರು, ಎಷ್ಟು ಜನ ಧರ್ಮರಾಜನ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಎಷ್ಟೆಷ್ಟು ದಾನ ಕೊಡ್ತಾ ಇದ್ದ. 10,000 ಆಕಳಗಳನ್ನು ದೈನಂದಿನವಾಗಿ ದಾನ ಕೊಡುವಂತವನು ಧರ್ಮರಾಜನಲ್ವೇ? ಅಂಧಾನ್, ವೃದ್ಧಾನ್, ಅನಾಥಾಂಚು ಸರ್ವರಾಷ್ಟ್ರೇಷು ದುಃಖಿತಾನ್. ಈ ಎಲ್ಲ ಜನರು ಧರ್ಮರಾಜನನ್ನು ಹುಡುಕಿಕೊಂಡು ಬರ್ತಿದ್ರಲ್ವಾ? ಇಂದ್ರಪ್ರಸ್ಥೆ ನಿವಸದ ಸಮಯೇ ಯಸ್ಯ ಪಾರ್ಥಿವಃ ಆಸನ್ ಬಲಿಕರ ಸರ್ವೆ. ಇಂದ್ರಪ್ರಸ್ಥದಲ್ಲಿ ಇದ್ದಾಗಲಂತಲೂ ಜಗತ್ತಿನ ಎಲ್ಲ ರಾಜರು ಧರ್ಮರಾಜನಿಗೆ ತಲೆಬಾಗಿ ಅವನ ಪೀಠದ ಮೇಲೆ, ಅವನ ಪಾದಪೀಠದ ಮೇಲೆ ತಲೆಗಟ್ಟಿಸಿ ಹೋಗ್ತಾ ಇದ್ರಲ್ಲವೇ? ಇಂತಹ ಧರ್ಮರಾಜ ಸಭಾಸ್ಥಾರನಾಗಿ ಆ ವಿರಾಟ ರಾಜ ಬಂದ ಎದ್ದು ನಿಂತು ರಾಜಾದಿರಾಜ ಬಹುಪರಾಕ್ ಎಂಬುದಾಗಿ ಹೇಳ್ತಾನೆ ಅಂತಂದರೆ ಅದನ್ನು ನೋಡಿದಾಗ ಸಂಕಟವಾಗುವುದಿಲ್ವಾ? ದುಃಖವಾಗುವುದಿಲ್ವಾ? ಏನ್ ಕೇಳ್ತೀಯ? ನನ್ನ ದುಃಖ ನಿನಗೆ ಗೊತ್ತಿಲ್ವಾ ಭೀಮಣ್ಣ? 10,000 ಆನೆಗಳ ಬಲವುಳ್ಳ ಶತ್ರುಗಳು ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಅಂತ ಬಲಾಢ್ಯನಾಗಿರ್ತಕ್ಕಂಥ ನೀನು ಅಡಿಗೆ ಮನೆಯೊಳಗೆ ಅಡಿಗೆ ಸೌಟ್ ಹಿಡ್ಕೊಂಡು ಅದನ್ನು ನೋಡಿದ್ರೆ ನನ್ನ ದುಃಖ ಆಗುವುದಿಲ್ಲ ಅಂತ ಮಾಡಿಯ? ಅದು ನನ್ನ ದುಃಖವಲ್ವಾ? ಯಸ್ತು ರಾಜ್ಞೋ ಸೋಯಂ ಯಸ್ತು ದೇವಾನ್ ಮನುಷ್ಯಾಶ್ಚ ಸರ್ವಾನ್ ಏಕರಥೋ ಯಜತ್.
ದೇವತೆಗಳನ್ನು, ಮನುಷ್ಯರನ್ನು, ಎಲ್ಲರನ್ನು ಒಬ್ಬನೇ ಒಬ್ಬ ತಾನು ರಾಜಸೂಯಾಗದ ಪ್ರಸಂಗದಲ್ಲಿ ಹೋಗಿ ಎಲ್ಲರನ್ನು ಸೋಲಿಸಿಕೊಂಡು ಬಂದಲ್ಲ, ಅಂತಹ ಅರ್ಜುನ ಹೆಣ್ಣಾಗಿ ಹೆಣ್ಣುಗಳ ಮಧ್ಯದೊಳಗೆ ಹಾಡು ಕಲಿಸ್ತಾ ಇದ್ದಾನೆ, ನೃತ್ಯ ಕಲಿಸ್ತಾ ಇದ್ದಾನೆ ಅಂತಂದಾಗ ಅದನ್ನು ನೋಡಿದಾಗ ಸಂಕಟವಾಗುವುದಿಲ್ಲ, ದುಃಖವಾಗುವುದಿಲ್ವ? ಯಸ್ಯ ಜಾ ತಳ ನಿರ್ಘೋಷಾತ್, ಯಾರ ಗಾಂಧೀವ ಧನುಸ್ಸಿನ ಜಾ ಘೋಷದಿಂದಲೇನೆ ಇಡೀ ಜಗತ್ತು ನಡಿಗೆ ಹೋಗ್ತಾ ಇತ್ತು, ಅಂತಹ ಅರ್ಜುನ ಅಲ್ಲಿ ಬೃಹನ್ನಲೆಯಾಗಿ ನರ್ತನೆಯನ್ನು ಮಾಡ್ತಾ ಇದ್ದಾನೆ. ಅದನ್ನು ನೋಡಿದ್ರೆ ದುಃಖವಾಗುವುದಿಲ್ವಾ? ಅದು ದುಃಖವಲ್ವಾ? ಎಂತ ಬಲಾಢ್ಯನಾಗಿರ್ತಕ್ಕಂಥ ನಕುಲ ಕುದುರೆ ಮೇಲೆ ಕೈಯಾಡಿಸ್ತಾ ನಿಂತಿದ್ದಾನೆ. ಲಕ್ಷ ಲಕ್ಷ ಕುದುರೆಗಳು ಅವನ ಏನಂತಾರೆ ಅವನ ರಥಕ್ಕೆ ಇರ್ತಾ ಇತ್ತು. ಲಕ್ಷ ಲಕ್ಷ ಕುದುರೆಗಳನ್ನು ಸಾಕುವವನು, ಲಕ್ಷಾವಧಿ ಕುದುರೆಗಳನ್ನು ದಾನವಾಗಿ ಕೊಡುವಂತಹ ನಕುಲ ಆ ಅಶ್ವಶಾಲೆಯಲ್ಲಿ ಮಲಗಿದ್ದು ನೋಡಿದಾಗ ದುಃಖವಾಗುವುದಿಲ್ಲ? ಎಂಥ ಬಲಾಢ್ಯನಾಗಿರ್ತಕ್ಕಂಥ ಸಹದೇವ, ಬಲಾಢ್ಯನಾದ ಪರಾಕ್ರಮಿಯಾಗಿರ್ತಕ್ಕಂಥ ಸಹದೇವ ಆಕಳಲ್ಲಿ ಹೋಗಿ ಆ ಸೆಗಣಿ ತೆಗಿತಾನೆ, ಗೋಮೂತ್ರ ಸ್ವಚ್ಛ ಮಾಡ್ತಾನೆ ಅಂತಂದ್ರೆ ಅದನ್ನು ನೋಡಿದಾಗ ದುಃಖವಾಗುವುದಿಲ್ವಾ? ಕುಂತಿ ಅಂದು ಒಂದು ಮಾತು ಹೇಳಿದ್ಲು ಮದುವೆಯಾದ ದಿನದಂದು, ಏನು ಕಾರಣಕ್ಕಾಗಿಯೂ ಕೂಡ ಸಹದೇವನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕಾದ ದೊಡ್ಡ ಹೊಣೆಗಾರಿಕೆ, ಜವಾಬ್ದಾರಿ ನಿಂದು ಎಂಬುದಾಗಿ ಕೊಟ್ಟರಲ್ಲ, ಅಂತ ಸಹದೇವನಿಗೆ ಕುಂತಿ ಯಾರನ್ನು ಪ್ರೀತಿಯಿಂದ ದುಃಖವಾಗದಿರುವ ಹಾಗೆ ಸುಖ ಸಮೃದ್ಧಿಯೊಳಗೆ ಇಟ್ಟು ನೋಡಿಕೊಳ್ಳಬೇಕು ಎಂಬುದಾಗಿ ಕುಂತಿ ಯಾರ ವಿಷಯಕವಾಗಿ ಆಜ್ಞೆಯನ್ನು ಮಾಡಿದ್ದಾಳೆ, ಅಂತಹ ಸಹದೇವ ಅಲ್ಲಿ ಏನಂತಾರೆ ಗೋಷ್ಠದೊಳಗೆ ಮಲಗಿದ್ದಾನೆ. ಅದನ್ನು ನೋಡಿದಾಗ ದುಃಖ, ಅದನ್ನು ನೋಡುವುದು ಇದು ದುಃಖದ ಸಂಗತಿ ಅಲ್ಲೇನೋ ಭೀಮಣ್ಣ? ನ ಪಶ್ಯಾಮಿ ಮಹಾಭಾಗ ಸಹದೇವಸ್ಯ ದುಷ್ಕೃತಂ ಅಂತ ಹೇಳಿ ಸಾಕಷ್ಟು ತನ್ನ ದುಃಖವನ್ನು ಹೇಳ್ತಾ ಹೇಳ್ತಾ ಸಹದೇವಂ ಯುಧಾಂ ಶ್ರೇಷ್ಠಂ ಕಿನ್ನು ಜೀವಾಮಿ ಪಾಂಡವ ಏವಂ ದುಃಖಶತಾವಿಷ್ಟ. ಎಷ್ಟು ಹೇಳಿ ನಾನು ನಿನ್ನ ಮುಂದೆ, ಒಂದು ದುಃಖ ಅಲ್ಲ, ನೂರಾರು ದುಃಖಗಳು, ಸಾವಿರಾರು ದುಃಖಗಳು ನನ್ನ ಹೊಟ್ಟೆಯಲ್ಲಿ ಇಳಿದಿವೆ. ಅವು ಎಲ್ಲವೂ ಕೂಡ ಯುಧಿಷ್ಠಿರ ನಿಮಿತ್ತತಃ ಧರ್ಮರಾಜ ತಾನು ಮಾಡಿದ ದುಷ್ಟವಾದ ಜೂಜಾಟದ ಸಂಕಲ್ಪ ಪ್ರತಿಜ್ಞೆಯ ಫಲವಾಗಿ ಇವತ್ತು ನಾವೆಲ್ಲರೂ ಧರ್ಮರಾಜನಿಂದ ಆರಂಭಿಸಿಕೊಂಡು ನಾವೆಲ್ಲರೂ ಇಷ್ಟು ದುಃಖವನ್ನು ಅನುಭವಿಸಬೇಕಾಗಿದೆ. ಈ ದುಃಖ ನಿನಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆ ದುಃಖವನ್ನು ನೋಡದೆ ಇಲ್ಲಿ ತುಂಬ ಹೊಚ್ಕೊಂಡು ಮಲಗಿದ್ದೀಯ ನೀನು. ಏಕಭರ್ತಾತು ಯಾ ನಾರಿ ಸಾ ಸುಖೇನೈವ ವರ್ತತೆ ಪಂಚಮೇ ಪದಯಸ್ಸಂತಿ ಮಮ ದುಃಖಂ ಅನಂತಕಂ. ಏನೋ ಭೀಮ ಹೇಳಿ ನಾನು, ಯಾರಿಗೆ ಒಬ್ಬ ಗಂಡನಿರ್ತಾನೆ, ಒಬ್ಬ ಗಂಡನನ್ನು ಪಡೆದ, ಒಬ್ಬ ಪತಿಯನ್ನು ಪಡೆದ ಹೆಂಡತಿ ತನ್ನ ಜೀವನ ಸುಖವಾಗಿ ಕಳೀತಾಳೆ. ಹೀಗಿರುವಾಗ 5 ಜನರ ಪತಿಯರನ್ನು ಪಡೆದ ನಾನು ಎಷ್ಟು ಸುಖವಾಗಿರಬೇಕು ಎನ್ನುವುದನ್ನು ಊಹೆ ಮಾಡಿದ್ಯಾ? ಅದು ಬಿಟ್ಟು ಅನಂತವಾದ ದುಃಖವನ್ನು ಅನುಭವಿಸ್ತಾ ಇದ್ದೇನಲ್ಲ, ಬಹು ದುಃಖವ ನನಗೆ ಪೀಡೆ ಆಗ್ತಾ ಇದೆಯಲ್ವಾ? ಇಷ್ಟ್ಯಾವ ದುಃಖವು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವಾ? ಏಳು ಎದ್ದೇಳು ಅಂತ ಹೇಳಿ ಭೀಮನನ್ನು ದ್ರೌಪದಿ ಎಬ್ಬಿಸ್ತಾ ಇದ್ದಾಳೆ. ಇನ್ನೂ ಹೇಳ್ತಾಳೆ ಸಾಕಷ್ಟು ಮಾತುಗಳು. ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಆ ದ್ರೌಪದಿಗೆ ಕಷ್ಟವಲ್ಲ, ದ್ರೌಪದಿಗೆ ಕಷ್ಟ ಕೊಟ್ಟದ್ದಕ್ಕಾಗಿ ಆ ಕೀಚಕನ ಪಾಪದ ಕೊಡ ತುಂಬುತ್ತಾ ಇದೆ. ಆದ್ದರಿಂದಾಗಿ ಆ ಕೀಚಕನ ಕೊನೆ ಕಾಲ ಬಂದಿದೆ. ಅದಕ್ಕಾಗಿ ದ್ರೌಪದಿ ಭೀಮಸೇನ ದೇವರನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಎಬ್ಬಿಸ್ತಾ ಇದ್ದಾಳೆ. ರೋಚಕವಾದ ಕಥೆಗಳೆಲ್ಲ ಬರುತ್ತೆ. ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣ.